ಪರಾತ್ಪರನ ಮೊರೆ ಹೊಕ್ಕಿರುವವನು ಸರ್ವಶಕ್ತನ ಆಶ್ರಯದಲ್ಲಿ ಸುರಕ್ಷಿತನಾಗಿರುವನು. ಕೀರ್ತನೆಗಳು 91ನೇ ಅಧ್ಯಾಯ 1ನೇ ವಚನ. ನೋಡ್ರಿ, ನಮ್ಮ ದೇವರು ಪರಾತ್ಪರನು ಮತ್ತು ಸರ್ವಶಕ್ತನು ಎಂಬುದಾಗಿ ಹಳೆ ಒಡಂಬಡಿಕೆಯ ಪ್ರಕಾರ ಪರಾತ್ಪರನ ನಿವಾಸ ಸ್ಥಾನದಲ್ಲಿ ಯಾರು ಹೋಗುವುದಕ್ಕಾಗ್ಲಿ, ವಾಸ ಮಾಡುವುದಕ್ಕಾಗ್ಲಿ ಆ ಒಂದು ಸಮಯದಲ್ಲಿ ಕೀರ್ತನೆ 91 ಬರೆಯುವಾಗ ನಾವು ಅರ್ಥ ಮಾಡ್ಕೊಳ್ಬೇಕಾಗಿದೆ. ಯಾರಿಗೂ ಕೂಡ ಒಂದು ಅವಕಾಶ ಇದ್ದಿಲ್ಲ. ಹೋದಂಥವರು ಮರಣ ದಂಡನೆ ಆಗಬೇಕಾಗಿತ್ತು. ವಾಕ್ಯದ ಮುಖಾಂತರವಾಗಿ ಬಹು ವಿಶೇಷವಾಗಿ ಒಂದು ಸುಂದರವಾಗಿರುವಂಥ ಒಂದು ವಿಷಯ ಏನು ಅಂತಂದ್ರೆ, ಯೇಸು ಸ್ವಾಮಿಯ ಮುಖಾಂತರವಾಗಿ ನಮಗೆ ದೇವರ ಕೃಪೆ ಕೊಟ್ಟಿದ್ದಾರೆ. ಅವರ ಆಶ್ರಯದಲ್ಲಿ ಬರುವುದಕ್ಕಾಗಿ, ಸರ್ವಶಕ್ತನ ಆಶ್ರಯದಲ್ಲಿ ನಾವು ಸುರಕ್ಷಿತವಾಗಿರುವುದಕ್ಕಾಗಿ ದೇವರ ಕೃಪೆ ಕೊಟ್ಟಿದ್ದಾರೆ. ನೋಡ್ರಿ, ಈ ಲೋಕದ ಯಾವುದೇ ಬಲಗಳು ಸರ್ವಶಕ್ತನ ಆಶ್ರಯದಲ್ಲಿ ಇರುವಂಥವರನ್ನ ಮುಟ್ಟುವುದಕ್ಕೆ ಸಾಧ್ಯವಿಲ್ಲ. ಮತ್ತು ಪರಾತ್ಪರನ ಮೊರೆ ಹೊಕ್ಕುವಾಗ ನಾವು ಸರ್ವಶಕ್ತನ ಆಶ್ರಯದಲ್ಲಿ ನಾವು ಸುರಕ್ಷಿತವಾಗಿರ್ತವೆ ಎಂಬುದಾಗಿ ಖಚಿತವಾಗಿ ಈ ಒಂದು ಬಲದಲ್ಲಿ ವಾಕ್ಯ ನಮಗೆ ತಿಳಿಸ್ತಾ ಇದೆ. ಮತ್ತು ಅದೇ ಒಂದು ಅಧ್ಯಾಯ ಕೀರ್ತನೆಗಳು 91 9 ಮತ್ತು 10 ವಚನ ನೋಡುವಾಗ ವಾಕ್ಯ ಈ ರೀತಿಯಲ್ಲಿ ಹೇಳ್ತದೆ. ನೋಡ್ರಿ, ಪರಾತ್ಪರನನ್ನು ನಿವಾಸ ಸ್ಥಾನ ಮಾಡಿಕೊಂಡಿದ್ದೀಯಲ್ಲ, ಯಾವ ಕೇಡು ನಿನಗೆ ಸಂಭವಿಸುವುದು ಎಂಬುದಾಗಿ. ನೋಡ್ರಿ, ಈ ವಾಕ್ಯದಲ್ಲಿ ನಮ್ಗೆ ಏನು ಬಲವಾದ ವಿಚಾರ ಅಂತಂದ್ರೆ, ನೋಡ್ರಿ, ಮೊದಲನೇದಾಗಿ ನಾವು ಸರ್ವಶಕ್ತನ ಒಂದು ಆಶ್ರಯದಲ್ಲಿ ಸುರಕ್ಷಿತವಾಗಿದ್ದೇವೆ ಎಂಬುದಾಗಿ ಹೇಳ್ತಾ ಇದೆ. ನಾವು ಈ ವಾಕ್ಯವನ್ನು ನಂಬುವಾಗ, ಯೇಸು ಸ್ವಾಮಿಯನ್ನು ನಾವು ಸ್ವೀಕರಿಸುವಾಗ ಪರಾತ್ಪರನನ್ನು ನಾವು ನಿವಾಸ ಸ್ಥಾನ ಮಾಡಿಕೊಂಡಿದ್ದೇವೆ ಎಂಬುದಾಗಿ. ನೋಡ್ರಿ, ನಮ್ಮಲ್ಲಿ ದೇವರು ವಾಸ ಮಾಡ್ತಾ ಇದ್ದೇನೆ ಎಂಬುದಾಗಿ. ಯಾವ ಕೇಡು ನಮಗೆ ಸಂಭವಿಸುವುದು, ಯಾಕೆಂತಂದ್ರೆ ನಾವು ಸರ್ವಶಕ್ತನ ಆಶ್ರಯದಲ್ಲಿ ಇದ್ದೇವೆ ಎಂಬುದಾಗಿ. ಮತ್ತು ಕಡೆಯಲ್ಲಿ 10ನೇ ವಚನ ಈ ರೀತಿಯಲ್ಲಿ ಹೇಳ್ತದೆ, ಉಪದ್ರವವು ನಿನ್ನ ಗೂಡಾರದ ಸಮೀಪಕ್ಕೂ ಬಾರದು ಎಂಬುದಾಗಿ. ನಮ್ಮ ಕುಟುಂಬಗಳು, ನಮ್ಮ ಮನೆಗಳಿಗೆ ಯಾವುದೇ ಉಪದ್ರವವು ಬರಲ್ಲ. ಕಷ್ಟಗಳು, ಯಾವುದೇ ರೀತಿಯಾದಂಥ ಮರಣಕರವಾದಂಥ ವಿಚಾರಗಳು, ತೊಂದರೆಗಳು, ದೊಡ್ಡ ದೊಡ್ಡ ಒಂದು ಘಟನೆಗಳು ನಮ್ಮ ಒಂದು ಬಾಗಿಲಿನ ಬಳಿಗೆ ಬರುವುದಿಲ್ಲ. ಯಾಕೆ ಅಂತಂದ್ರೆ ಯೇಸು ಸ್ವಾಮಿಯ ರಕ್ತ ಅಲ್ಲಿ ಹಚ್ಚಲ್ಪಟ್ಟಿದೆ ಎಂಬುದಾಗಿ ನಂಬಿಕೆಯ ಮುಖಾಂತರವಾಗಿ ನಾವು ಈ ಒಂದು ವಾಕ್ಯವನ್ನು ಸ್ವೀಕರಿಸೋಣ. ಈ ವಾಕ್ಯದಿಂದ ನಾನು ನಂಬ್ತೇನೆ ನೀವು ಆಶೀರ್ವಾದ ಹೊಂದಿದ್ದೀರಾ ಎಂಬುದಾಗಿ. ಯಾರ್ಯಾರಿಗೆ ಈ ಒಂದು ವಾಕ್ಯ ಅವಶ್ಯವಾಗಿದ್ದೋ ಅವರಿಗೆ ನೀವು ಹಂಚಬೇಕಾಗಿ ನಾನು ಕೇಳಿಕೊಳ್ತೇನೆ. ದೇವರು ನಿಮ್ಮನ್ನು ಆಶೀರ್ವದಿಸಲಿ. ಆಮೇನ್.